ಅಂದ್ರೆ 1ನೇ ವಾರದಲ್ಲೇ ನಿಮ್ಗೆ ಪವಾಡ ಆಯ್ತು ನಿಮ್ಮ ತಂಗಿಯವರಿಗೆ. ಹೌದಪ್ಪಾಜಿ, ಹೌದು. ಯಾಕೆ ಪವಾಡ ಆಯ್ತು 1ನೇ ವಾರದಲ್ಲಿ? ಯಾಕಾಯ್ತು ಅಂದ್ರೆ ನೀವು ಬೈಕ್ ತಗೊಂಡು ಅಷ್ಟು ದೂರದಿಂದ ಮಳೆ ಬರ್ತಾ ಇತ್ತು ಅವತ್ತು ಸಂಜೆ, ಅಲ್ಲಿ ಬಂದು ಹೌದಪ್ಪಾಜಿ. ಮಳೆ ಬರುವಂತ ಸಾಧ್ಯತೆ ಇತ್ತು. ಮಧ್ಯಾಹ್ನ ಬಂದಿದ್ರ ಮಳೆ ಬರುವುದು, ಪಾಪ ನನ್ನನ್ನು ಹುಡುಕೊಂಡು ಅಷ್ಟು ದೂರ ಬಂದ್ರಿ. ಆ ನಿಮ್ಮ ಕೈಯಿಂದ ಏನೋ ಒಂದು ಸಲ್ಲಿಸಿದ್ರಿ ನನಗೆ, ಹಣ್ಣು ಮತ್ತೆ ಹೌದಪ್ಪ. ಹೂವ, ಮತ್ತೆ ಅದೇ ಮುಖಾಂತರದಲ್ಲಿ ಟೀ ಕೂಡ ತಗೊಂಡ್ ಬಂದ್ರಿ. ನನಗೆ ನೆನಪಿದೆ ಸ್ವಾಮಿ. ಹೌದಪ್ಪಾಜಿ, ಮತ್ತೆ ಎಲ್ಲ ನೀವು ನನ್ನ ನೆನಪಿದೆ ಅಪ್ಪಾಜಿ. ಕಾಲಿಗೆ ಒಂದ್ ಸ್ವಲ್ಪ ಏನೇನೋ ಮಾಡಿದ್ರಲ್ವಾ ನೀವು. ಹೌದಪ್ಪಾಜಿ. ಕಾಲು ತುಂಬಾ ಅದು ಗಟ್ಟಿ ಆಗ್ಬಿಟ್ಟಿತ್ತು. ಆ ಕಟ್ಟಿಗೆ ತಗೊಂಡು ಚುಚ್ಚಿ ಚುಚ್ಚಿ ಸ್ವಲ್ಪ ನಾ ಹಗುರವಾಗಿ ಮಾಡಿದ್ರಿ. ಇನ್ನು ಕಣ್ಣು ಮುಂದ್ ಬರೋದ್ರಿ ಅಪ್ಪಾಜಿ, ಆ ಕಾಲ್ ನೋಡಿದ್ರೆ ಕಣ್ಣು ಮುಂದ್ ಬರೋದ್ರಿ ಇನ್ನಾರು. ಹೌದು, ಅದನ್ನ ಮಾಡಿದ್ರಿ. ಅದನ್ನ ಮಾಡದಂತ ಸಂದರ್ಭದಲ್ಲಿ 1ನೇ ವಾರದಲ್ಲಿ ನಿಮ್ಮ ತಂಗಿಗೆ ಪವಾಡ ಆಯ್ತಲ್ವಾ? ಇದೇ ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ ಹೌದಪ್ಪಾಜಿ. ಅಲ್ವಾ ಸ್ವಾಮಿ? ಬಹಳ ಆನಂದ ಅಪ್ಪಾಜಿ, ಅದು ಆಯ್ತು. ಏನಾಯ್ತು ಗೊತ್ತಾ? ಆ? ಅದು ಅವ್ರು ಏನ್ ಹೇಳ್ತಾ ಇದ್ರಪ್ಪಾಜಿ, ಇಲ್ಲ ನೀವು 10,000 ರೂಪಾಯಿ ನೀವು ತುಂಬ್ರಿ, ಅದು ನಿಮ್ದು ಹೆಸರು ಕೂಡ್ತೋತಿಲ್ಲೋ ಗೊತ್ತಿಲ್ಲ, ನಾವ್ ಹೇಳ ಕಳಿಸ್ತೀವಿ ಅಂತ ಅಂದ್ರಪ್ಪಾಜಿ. ನಾವು ರೊಕ್ಕ ಇಲ್ಲಕ್ಕ ವಾಪಸ್ ಬಂದಿದೀವ್ರಪ್ಪಾಜಿ. ಆ ನಂತರ ಮತ್ತೆ 10,000 ರೂಪಾಯಿ ರೊಕ್ಕ ತಗೋರಿ, 1 ವಾರ ಬಿಟ್ಟು ತಗೋರಿ, ನಮ್ ಲಿಸ್ಟ್ ನ ಹೆಸರು ಸೇರ್ಸ ಎಲ್ಲ ಫುಲ್ ಆಗ್ಯಾವು, ನಾವ್ ನಿಮ್ದು ನೋಡ್ತೇನ್ರಿ, ನಿಮ್ದು ಕುಂದ್ರಕ್ಕಿಲ್ಲ ಅಂತ ಈ ತರ ಹೇಳಿ ಕಳಿಸಿದ್ರಪ್ಪಾಜಿ ಅವರು. ನೋಡಿ, ಆ ತರ ಹೇಳಿ ಹಾ. ಕಳ್ಸಿದಾರೆ. ಇವಾಗ ನಿಮ್ಗೆ ರಾಯರ್ ಪವಾಡ ಮಾಡ್ಬಿಟ್ರ? 1 ರೂಪಾಯಿ ದುಡ್ಡಿಂದ ಪವಾಡ ಮಾಡಿದ್ರ? LLB ಗೆ ನಿಮ್ಮ ತಂಗಿಯವ್ರಿಗೆ ಫಸ್ಟ್ ರ್ಯಾಂಕ್ ಬಂದ್ರ ನಿಮ್ ತಂಗಿಯವರು? ಹೌದ್ರಪ್ಪಾಜಿ. ಇದೇ ರಾಯರ ಪವಾಡ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಪ್ಪಾಜಿ. ಯಾರಮ್ಮ ಮಾತಾಡೋದು? ನಾವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಿಂದ ರೇವಡಿಕೊಪ್ಪದ ಒಂದು ಹುಡುಗಿ ಅಪ್ಪಾಜಿ ನಾನು. ಬೆಳಗಾವಿ ಜಿಲ್ಲೆಯಿಂದ? ಹಾ ಅಪ್ಪಾಜಿ. ಓಕೆ ಅಮ್ಮ ತಾಯಿ, ಹೇಳಮ್ಮ. ನಾವು ಒಂದ್ಸಲ ಕಾಲ್ ಮಾಡಿದೆ ಅಪ್ಪಾಜಿ, ನೀವು 9 ವಾರ ವ್ರತ ಹೇಳಿದ್ರಿ ಅಪ್ಪಾಜಿ, ನನಗೆ ಚಲೋ ಆಗ್ತದ ನೀನು ಮಾಡು ಅಂತ ಹೇಳಿದ್ರಿ ಅಪ್ಪಾಜಿ. ಅಂದ್ರೆ 9 ವಾರದ ವ್ರತವನ್ನು ತಿಳಿಸಿ ಕೊಟ್ಟಿದ್ದೇನೆ. ಹ್ಞೂ ಅಪ್ಪಾಜಿ. ಇವಾಗ ನಿಮ್ಗೆ ಪವಾಡ ಆಗಿದೇನು? ಆಗಿದೆ ಅಪ್ಪಾಜಿ. ಆಹಾ, ಏನಮ್ಮ ಅದ್ಭುತ. ನಿನ್ನ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದ. ಹೇಳಮ್ಮ, ನಿನ್ನ ಏನ್ ಪವಾಡ ಆಯ್ತು ನನ್ನ ತಾಯಿ? ನನಗೆ ಕಾಲೇಜ್ನಲ್ಲಿ ಮುಂಚೆ 10,000 ಕೊಡು, ಸೀಟ್ ಕೊಡ್ತೀವಿ ಅಂತ ಹೇಳಿದ್ರ ಅಪ್ಪಾಜಿ. ನಮಗೆ ಆಗ್ಲಿಲ್ಲ, ಹಂಗೆ ಬಿಟ್ಟಿದ್ವಿ ಅಪ್ಪಾಜಿ. ನಾವು ಬಿಟ್ಟು ಒಂದೆರಡು ವಾರ ಬಿಟ್ಟು ಬಂದು ಅಲ್ಲಿ ಹೋಗಿ ಆಮೇಲೆ ಅವ್ರು ನಾ ತಗೊಳ್ಳೋದಿಲ್ಲ ಅಂತ ಹೇಳಿದ್ರ ಅಪ್ಪಾಜಿ. ಆದ್ರೆ ಅವ್ರು ನಮ್ಗ ಲಿಸ್ಟ್ ಕೊಡೋದಿಲ್ಲ, ನಮಗೆ ಸೀಟ್ ಕೊಡೋದಿಲ್ಲ ಅಂದ್ರ ಅಪ್ಪಾಜಿ. ಆಮ್ಯಾಗ ಮೆರಿಟಿಗೆ ಹಾಕ್ರಿ ಅಂದ್ರು ಅಪ್ಪಾಜಿ. ನಾನು ಮೆರಿಟಿಗೆ ಹಾಕಿದೆ. ನನ್ನ ಹೆಸರು, ನಾನು ಭಯ ಪಟ್ಟಿದ್ದೆ, ನನಗೆ ಎಲ್ಲಿ ಸಿಗತ್ತೋ ಇಲ್ಲೋ ಸೀಟು, ನಾನು ಕಾಲೇಜ್ಗೆ ಹೋಗ್ತೀನಿ ಇಲ್ಲೋ, ನಾನು ಕಲಿತೇನೆ ಇಲ್ಲೋ ಅನ್ನೋ ಭಯ ಭಾಳ ಇತ್ತು ಅಪ್ಪಾಜಿ. ಓ, ನೀವು ಯಾರಂದ್ರೆ ಅವರು ನಿಮ್ಮ ಅಣ್ಣವ್ರ ಯಾರವ್ರು ಬಂದಿದ್ದಲ್ಲ ಒಂದ್ಸಲ ಬೈಕ್ ತಗೊಂಡು ನನ್ನ ಮೀಟ್ ಮಾಡಕ್ ಬಂದಿದ್ದಲ್ಲ, ಅವ್ರ ತಂಗಿನ ನೀವು? ಹ್ಞೂ ಅಪ್ಪಾಜಿ, ಅವ್ರ ತಂಗಿ. ನಿಮ್ಮ ಎಲ್ಲಿ ನಾನು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಅಣ್ಣವರು ಬೈಕ್ ತಗೊಂಡ್ ಬಂದಿದ್ರು. ಹೌದು ಅಪ್ಪಾಜಿ. ಅವತ್ತ ಭೇಟಿಯಾಗಿ ಹೂವಿನ ಅಲಂಕಾರ, ಏನು ಹೂವಿನ ಮಾಲೆವನ್ನ ಹಾಕಿ ಒಂದೊಂದು ಸ್ವಲ್ಪ ಫ್ರೂಟ್ಸ್ ತಗೊಂಡ್ ಬಂದಿದ್ರು ಪಾಪ. ಹೌದು ಹೌದು ಅಪ್ಪಾಜಿ. ಅವ್ರ ತಂಗಿನ ನೀವು? ಹೌದು ಅಪ್ಪಾಜಿ. ಓಹೋ, ಅದ್ಭುತಮ್ಮ ಅದ್ಭುತ. ಹೇಳಮ್ಮ ಪವಾಡ ಹೇಳಮ್ಮ. ನಮ್ಗ 1ನೇ ವಾರದಲ್ಲಿ, ನೀವು 9 ವಾರ ವ್ರತದಲ್ಲಿ 1ನೇ ವಾರದ ನಾನು ಪೂಜೆ ಬೆಳಗ್ಗೆ ಮಾಡಿದೆ ಅಪ್ಪಾಜಿ. ಸಾಯಂಕಾಲ ಅನ್ನೋಗಳದ ನಮ್ಗ ಅದು OBC ಲಿಸ್ಟ್ ಒಳಗೆ ಫಸ್ಟ್ ನಂದು ಹೆಸರು ಇತ್ತು, ಲಿಸ್ಟ್ ನಾಗ ಬಂತಪ್ಪಾಜಿ ನನ್ನ ಹೆಸರು. ಲಿಸ್ಟ್ ಅಲ್ಲಿ ಫಸ್ಟ್ ಅಂದ್ರೆ ಫಸ್ಟ್ ರ್ಯಾಂಕ್, ಫಸ್ಟ್ ಹೆಸರು ಯಾವ್ದ್ರದ್ದು? ಅದು LLB ನಾನು ಅಪ್ಲಿಕೇಶನ್ ಹಾಕಿದಲ್ಲ ಅಪ್ಪಾಜಿ. LLB ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ದು ಬಂದಿದೆ. ಫಸ್ಟ್ ಹೆಸರೇ ನಂದು ಇತ್ತು ಅಪ್ಪಾಜಿ. ಅದಕ್ಕೆ ದುಡ್ಡು ಕೊಡು ಅಂತ ಕೇಳಿದ್ರು ನಿಮ್ಗ. 10,000 ಕೊಡಿ, ನಾವ್ ಹಿಂಗ್ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು. ಹ್ಞೂ ಅಪ್ಪಾಜಿ. ಆದ್ರೆ ಯಾವ್ದು 1 ರೂಪಾಯಿ ದುಡ್ಡು ಇಲ್ದಾನೆ ಇವತ್ತು ನಿಂದು ಫಸ್ಟ್ ರ್ಯಾಂಕ್ ಬಂದ್ ಇವಾಗ. ಫಸ್ಟ್ ರ್ಯಾಂಕ್ ಅಪ್ಪಾಜಿ ಬಂದಿದೆ ಅಪ್ಪಾಜಿ. ಅದು ರಾಯರ ಅನುಗ್ರಹನೇ ನನಗೆ. ಅಲ್ಲಮ್ಮ, 10,000 ಕೊಡು ಮಾಡ್ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದವರು ಅವ್ರ ಬಾಯಿನೇ ಮುಚ್ಚಿಸ್ಬಿಟ್ರಲ್ಲಮ್ಮ ರಾಯರು. ಅವಳು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡ್ತಾ ಇದ್ದಾಳೆ, ಯಾವ ದುಡ್ಡು ಬೇಡ ಅಂತ ಹೇಳ್ದಂತ ಮಹಾನ್ ಗುರುಗಳಾದ್ರಲ್ಲಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಯರಿದ್ದಾರೆ ಅಪ್ಪಾಜಿ. ಇದ್ದಾರೇನಮ್ಮ? ಇದ್ದಾರೆ ಅಪ್ಪಾಜಿ, ಇದ್ದಾರೆ, ಬಾಳ ಇದ್ದಾರೆ. ನನ್ನ ಲೈಫ್ನಾಗಂತೂ ಅವ್ರು ನೆನೆಸೋದೇ ಇಲ್ಲ ಅಪ್ಪಾಜಿ. ನಮ್ಮ ಅಲ್ಲ, ರಾಯರಿದ್ದಾರೆ ಅಲ್ವೇನಮ್ಮ? ಇದ್ದಾರೆ ಅಪ್ಪಾಜಿ. ಅಪ್ಪಾಜಿ ನೋಡಿ, ಅವತ್ತು 9 ವಾರ ನೋಡಿ ಒಂದು ವಿಚಾರ. ಅಲ್ಲಮ್ಮ, ಇವತ್ತು ಫೋನ್ ಮಾಡ್ತಾ ಇದ್ದಲ್ಲ, ಇದು ಸುಮಾರು ಒಂದು 2 ತಿಂಗಳಾಗಿರ್ಬೋದು, ಲೈನ್ ಸಿಕ್ಕಿಲ್ವೇನು? ಇಲ್ಲ ಅಪ್ಪಾಜಿ, ನೀವು ಕೇದಾರ್ನಾಥದಲ್ಲಿ ಪಾದಯಾತ್ರೆ ಇದ್ದೆ ಅಪ್ಪಾಜಿ. ನನ್ ವ್ರತ ಇನ್ನು ನಾನ್ ಬೆಳಿಬೇಕು, ನಾ ಇನ್ನ ಅಪ್ಪಾಜಿಗೆ ಬಾಳ್ ಖುಷಿ ಕೊಡ್ಬೇಕು ಅನ್ನೋದು ಇತ್ತು ಅಪ್ಪಾಜಿ ನಂಗೆ. ಓಹೋ, ಹಂಗಾಗಿ ಇವಾಗ ನನಗೆ ಎಷ್ಟೇ ಪವಾಡ ಆಗಲಿ ಇನ್ನೂ ಅದ್ಭುತವಾಗಿ ನಿನ್ನ ಪವಾಡ ಆಗುತ್ತೆ ತಾಯಿ. ಓಕೆ ನಮ್ಮ, ಯಾಕಂದ್ರೆ ನೀವು ಮನುಷ್ಯರ ಪಾದ ಹಿಡಿದಿಲ್ಲ, ರಾಯರ ಪಾದ ಹಿಡಿದಿದ್ದೀರಾ. ಹ್ಞೂ ಅಪ್ಪಾಜಿ.
ಮಂತ್ರಾಲಯಕ್ಕೂ ಹೋಗಿ ಬಂದಿನಿ ಅಪ್ಪಾಜಿ. ಹಾ, ಅದಕ್ಕೆ ಹೇಳ್ತಾ ಇರೋದು, ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಅಂತ. ನಾನು ಯಾಕೆ ಕೂಗಿ ಕೂಗಿ ಹೇಳ್ತೀನಿ ಅಂದ್ರೆ, ರಾಯರಿರುವುದು ಸತ್ಯ. ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ರು ನೀವು ನನ್ನ ಮಕ್ಕಳಮ್ಮ, ನೀವು ನನ್ನ ಭಕ್ತರಲ್ಲ, ನೀವೇ ನನ್ನ ಮಕ್ಕಳು, ಚಿಂತಿಸಬೇಡಿ, ನಿಮ್ಮ ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಹೇಳಿ, ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ. ಹೌದು ಅಪ್ಪಾಜಿ. ಅಲ್ಲಮ್ಮ, ಇವಾಗ ನಿಮ್ದು ಮತ್ ನಮ್ದು ಡೀಲ್ ಇದೆ ಅಮ್ಮ. ಹಾಗಾದ್ರೆ ಆ ಡೀಲ್ ನೀವು ಒಪ್ಕೋಬೇಕು, 2 ಹೋಳಿಗೆ ತುಪ್ಪ ಕೊಡ್ಬೇಕು. ಆಯ್ತು ಅಪ್ಪಾಜಿ, ನೀವ್ ಯಾವಾಗ ಬರ್ತೀರಿ, ನಮ್ಮ ಮನೆ ನಿಮ್ಗೋಸ್ಕರ ಕಾಯ್ತಾ ಇರ್ತದೆ ಅಪ್ಪಾಜಿ. ಅಲ್ಲಮ್ಮ, ಬರ್ರಿ ಅಪ್ಪಾಜಿ, ಪವಾಡ ಅದಕ್ಕಿಂತ- ಆಯ್ತು, ಎಲ್ಲ ಆಯ್ತು. ಈ ಪವಾಡ ಆದಂತ ಸಂದರ್ಭದಲ್ಲಿ ನೋಡಿ, 10,000 ಕೊಡುವಂತ ಜಾಗದಲ್ಲಿ ₹1 ಕೊಡಲ್ದ ನಿನಗೆ ಮೊದಲನೇ ವಾರ ನಿನ್ನ ಅನುಗ್ರಹ. ಯಾಕಂದ್ರೆ ನಿನ್ನ ಕರ್ಮಗಳು ಕಳೆದೋಯ್ತು. ನಿಮ್ಮ ಅಣ್ಣ ಅಷ್ಟು ದೂರದಿಂದ ನಾನು ಹುಡುಕೊಂಡು ಬಂದಿದ್ದಾರೆ. ಹೌದು ಅಪ್ಪಾಜಿ. ಹುಡುಕೊಂಡು ಬಂದು ನಿಮ್ಮ ಕರ್ಮಗಳೆಲ್ಲ ಕಳೆದು ಹೋಯ್ತು ನನ್ನ ತಾಯಿ. ಆಯ್ತು ಅಪ್ಪಾಜಿ, ಅದೇ ನಮ್ಗೆ ಖುಷಿ ಆಗಿದೆ ಅಪ್ಪಾಜಿ. ಇವಾಗ ಹಾ ಹಾ ನೀವ್ ಯಾವಾಗ ಬರ್ತೀರಿ ಹೇಳ್ರಿ ಅಪ್ಪಾಜಿ, ನಾವ್ ಮಾಡಿಡ್ತೇವ್ರಿ. ಹೌದೇನಮ್ಮ? ನಾನು ಬರ್ಲೇನಮ್ಮ, ಇವಾಗ ಬಸ್ ಹತ್ತಿ ಬರ್ಲೇನಮ್ಮ ಹಾಗಾದ್ರೆ? ಬರ್ರಿ ಅಪ್ಪಾಜಿ, ಅದು ದೊಡ್ಡ ಖುಷಿ ನಮ್ಗೆ, ಬರ್ರಿಪ್ಪ. ಅಯ್ಯೋ ನನ್ ತಾಯಿ, ಬರ್ರಿ ಅಪ್ಪಾಜಿ. ನನಗೆ ಬಹಳ ಖುಷಿ ಆಗುತ್ತೆ. ನೀವ್ ಈ ರೀತಿಯಾಗಿ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀರಲ್ವಾ, ನನಗೇನಿಲ್ಲಮ್ಮ, ನಿಮ್ಗೆ ಅನುಗ್ರಹ ಆಗ್ಬೇಕು, ನನಗೆ ಖುಷಿ ಪಡ್ಬೇಕು, ಅದೇ ನನ್ನ ಆಸೆ. ನಿಮ್ಮ ಪಾದ ದರ್ಶನ ನಾವು ಪಡಿಬೇಕಪ್ಪಾಜಿ, ನೀವು ಬರ್ರಿ ಅಪ್ಪಾಜಿ. ಅಯ್ಯೋ ತಾಯಿ, ದೊಡ್ಡ ಮಾತಮ್ಮ. ಯಾಕಂದ್ರೆ ನೀವು ಬಂದ್ರೆ ನಮ್ ಗುರು ರಾಯರೇ ಬಂದಾಗೆ ಅಪ್ಪಾಜಿ ನನಗೆ. ರಾಯರ ಕೃಪೆ ಅಮ್ಮ, ಎಲ್ಲಾ ರಾಯರ ಕೃಪೆ. ನೀವ್ ಬಂದ್ರೆ ಆಗತ್ತೆ, ನೀವು ಹೇಳಿದ್ರೆ ಆಗತ್ತೆ. ನೀವ್ ಹಿಂಗತ್ತೆ ಇಷ್ಟು ಪವಾಡ ಮಾಡ್ತಿದ್ರೆ, ಪವಾಡ ನಾನ್ ಮಾಡ್ತಾ ಇಲ್ಲ, ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಮಾಡ್ತಾ ಇದಾರೆ. ಇಲ್ಲಿ ನಾನು ಒಬ್ಬ ನಿಮ್ಮ ಹಾಗೆ ಭಕ್ತ ಕಣಮ್ಮ ತಾಯಿ. ಆದ್ರೂ ಅಪ್ಪಾಜಿ, ರಾಯರು ನಿಮ್ಮ ಮೂಲಕ ನಮ್ಗೆ ಇಷ್ಟೆಲ್ಲ ಮಾಡ್ತಾ ಇದಾರಪ್ಪಾಜಿ. ನಮ್ಗೆ ರಾಯರ ಮೇಲೆ ಬಹಳ ನಂಬಿಕೆ ಬಂದಿದಪ್ಪಾಜಿ. ಇವಾಗ ನೀವು ನಮ್ಮ ಮನೆಗ್ ಬರ್ಲೇಬೇಕಪ್ಪಾಜಿ. ಖಂಡಿತ ನನ್ನ ತಾಯಿ, ಅತಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಬರ್ತೀನಿ. ಬೆಳಗಾವಿ ಅಲ್ಲಮ್ಮ ನಿಮ್ಮೂರು? ನಮ್ದು ರೇವಡಿಕೊಪ್ಪ ಅಪ್ಪಾಜಿ, ಸುರೇಬಾನ್ ಕಡೆ ಬರ್ತಿದೆ. ಆಯ್ತು, ನನ್ನ ತಾಯಿ ಮನೆಗೆ ಬರ್ತೀನಮ್ಮ, ಚಿಂತಿಸಬೇಡಿ. ಬರ್ರಿ ಆದ್ರೆ ಅಪ್ಪಾಜಿ. ಬಂದಂತ ಸಂದರ್ಭದಲ್ಲಿ ತುಪ್ಪ ಇಲ್ಲ, ಹೋಳಿಗೆ ಇಲ್ಲ ಅಂತ ಹೇಳ್ಬಾರ್ದು. ಇಲ್ಲ ಇಲ್ಲ ಅಪ್ಪಾಜಿ, ಅದಂತೂ ಖಂಡಿತ ಇಲ್ಲ. ನಮ್ಮ ಮನೆಯಲ್ಲಿ ನೀವ್ ಎನಿ ಟೈಮ್ ಯಾವಾಗ ಬರ್ತೀರಿ, ನಮ್ಗೆ ಅಷ್ಟು ಸಿಕ್ಕರು ಸಾಕು. ನಾವು ನಿಮಗ್ ಹೋಗಿ ನೀವ್ ಏನ್ ಕೇಳ್ತೀರಪ್ಪಾಜಿ ಅದನ್ನೇ ಮಾಡ್ಕೊಡ್ತೀವಿ. ಹೌದು, ಇವ್ರೇನು ಯಾವಾಗ ನೋಡಿದ್ರು ಬರೇ ತಿನ್ನೋದೇ ಕೇಳ್ತಾರಲ್ಲ. ಹೋಳಿಗೆ ಡೀಲು ಡೀಲು ಡೀಲ್ ಅಂತಾರೆ, ಇದೇನ ಡೀಲು ಹೋಳಿಗೆ? ಯಾವಾಗ ನೋಡಿದ್ರು ಹಿಂಗೆ ಅಂತ ಒಂದ್ ಅನ್ಬಾರ್ದು. ರೂಪಾಯಿನೂ ಕೇಳಲ್ಲ. ಇಷ್ಟು ನನ್ಗೆ ನಾ ಹೆಂಗದೀನಿ, ನನ್ ಜೀವನ ಹೆಂಗದ ಅಂತ ಹೇಳಿದಿರಿ ಅಪ್ಪಾಜಿ, ಅದೇ ನನಗೆ ದೊಡ್ಡದು. ನನ್ ಜೀವನ ಹೆಂಗದಂತ ನೀವ್ ಹೇಳ್ಕೊಟ್ಟಿದೀರಪ್ಪಾಜಿ. ಇಷ್ಟೆಲ್ಲ ಆಗಿದೆ ನನಗ. 2 ಹೋಳಿಗೆ ಏನ್ ಬಾಳ ಅಪ್ಪಾಜಿ, ನಮ್ಗೇನ್ ಬಂಗಾರ ಅದು. ಅಯ್ಯೋ ನನ್ ತಾಯಿ, ಹೇಗಿದಾರಮ್ಮ ನಿಮ್ಮ ಅಣ್ಣ? ಪಾಪ ಅಷ್ಟು ಎಷ್ಟು ಬೈಕಲ್ಲಿ ಬಂದಮ್ಮ ನಿಮ್ಮ ಅಣ್ಣ. ಬಂದು ನಾನು ಹುಡುಕಿ ಅಯ್ಯೋ ತಂದೆ, ಅವನು ನನಗೆ ಸೇವೆ ತಂದು ಕೊಟ್ಟಿದ್ದೇನು, ನೀನ್ ಮಾಡ್ತಾ ಇಲ್ಲ, ನನಗ್ ಮಾಡ್ತಾ ಇಲ್ಲಪ್ಪ, ನೀನ್ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಮಾಡ್ತಾ ಇದ್ದೀರಾ ಅಂತ ಅಂದುಕೊಂಡೆ. ಅವತ್ತು ಅವರು ಶ್ರಮ ಪಟ್ಟು ಅವ್ರ ಜೊತೆ ಇನ್ನೊಬ್ರು ಬಂದಿದ್ದು, ಇವರು ಗುಲ್ಬರ್ಗದವರು, ಅವ್ರಿಗೂ ಪವಾಡ ಆಯ್ತು. ಅವ್ರಿಗೂ 3.5 ಲಕ್ಷ ದುಡ್ಡು ಬಂತು. ಅವತ್ತೇ ನಿಮ್ಮ ಅಣ್ಣ ಬಂದಂತ ಸಂದರ್ಭದಲ್ಲಿ ಅವ್ರ ಮನೆಯಿಂದ ಊಟ ತಗೊಂಡು ಬಂದ್ರು. ಕಾಶಿನಾಥ ಅಂತೇಳಿ ಅವ್ರ ಹೆಸರು. ಅವ್ರು ಶ್ರೀಮತಿಯವರು ಕಾರ್ ತಗೊಂಡು ಬಂದಂತ ಸಂದರ್ಭದಲ್ಲಿ ನನ್ನ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಊಟ ಮಾಡಿದ್ವಿ. ಮತ್ತೆ ರಿಟರ್ನ್ ಅದಾದ್ಮೇಲೆ 9ನೇ ವಾರ ಕಂಪ್ಲೀಟ್ ಆಯ್ತು, ಅವ್ರಿಗೆ 3.5 ಲಕ್ಷ ದುಡ್ಡು ಬಂತು. ಬರ್ಲಾರ್ದಂತ ವ್ಯಕ್ತಿಗೆ ಎಷ್ಟೋ ವರ್ಷ ಆಗಿತ್ತು, ಅವ್ರು ಫೋನು ಮಾಡಿರ್ಲಿಲ್ಲ, ಏನೂ ಇಲ್ಲ, ಅಂತ ದುಡ್ಡನ್ನು ಬಂತು ಅವ್ರಿಗೆ. ಯಾಕೆ ಅಂದ್ರೆ ಅವರು ಕರ್ಮ ಕಳೆದುಕೊಳ್ಳಕ್ಕೆ ಅವ್ರ ಮನೆಯಿಂದ ಅಡಿಗೆ ಮಾಡ್ಕೊಂಡು ಬಂದು ನನಗೆ ಊಟ ಮಾಡಿಸಿದ್ರು. ಅದೇ ಮುಖಾಂತರದಲ್ಲಿ ನಿಮ್ಮ ಅಣ್ಣ ಏನ್ ಮಾಡಿದ್ರು, ಹಣ್ಣು ಹೂವ ಏನೇನೋ ತಗೊಂಡ್ ಬಂದು ನನಗೆ ಟೀ ಮುಖಾಂತರದಲ್ಲಿ ತಗೊಂಡ್ ಬಂದು, ಅಪ್ಪಾಜಿ ನೀವಿಲ್ಲೇ ಕುತ್ಕೊಳ್ಳಿ, ನಾನು ಟೀ ತಗೊಂಡ್ ಬರ್ತೀನಿ ಅಂತ ಸಂಜೆ ಟೈಮಲ್ಲಿ ಟೀ ತಗೊಂಡ್ ಬಂದ್ರು. ಎಲ್ಲಾ ಮಾಡಿಸಿ ಆ ವ್ಯಕ್ತಿ ಮೃದುವಾದಂತ ಮನಸ್ಸು, ಹಾಲಿನಂತ ಮನಸ್ಸು, ಹೂವಿನಂತ ಮನಸ್ಸು ನಿಮ್ಮ ಅಣ್ಣಂದು. ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಅದಕ್ಕೆ ರಾಯರೇ, ಇದೆಲ್ಲ ನನಗ್ ಮಾಡ್ತಾ ಇಲ್ಲಪ್ಪ, ನಿಮಗೆ ಮಾಡ್ತಾ ಇದ್ರೆ ತಂದೆ ಅಂತ ರಾಯರಲ್ಲಿ ಕೇಳ್ಕೊಂಡೆ ನಾನು. ಅದಕ್ಕೆ ಅವತ್ತಿನ ದಿನದಲ್ಲಿ ಎಷ್ಟು ಜನಗಳು ಬಂದಿದ್ದಾರೆ, ಎಲ್ಲರಿಗೂ ಅನುಗ್ರಹ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಜನಗಳು ಹೇಳ್ತಾ ಇದಾರೆ ನನಗೆ ಅನುಗ್ರಹ ಆಗಿಲ್ಲ ಅಂತ. ಆ ತರ ಹೇಳ್ಬಾರ್ದು. ಯಾಕಂದ್ರೆ ನಾವು ಮಾಡಿರೋ ಕರ್ಮ ನಾವೇ ಅನುಭವಿಸ್ಬೇಕಲ್ಲಮ್ಮ. 1ನೇ ವಾರ 2ನೇ ವಾರ ಆಗುತ್ತೆ. ನೀವು ನೋಡಿ, ಇವಾಗೆಲ್ಲ 1ನೇ ವಾರ ಅಂದ್ರೆ ನಿಮ್ಮ ಕರ್ಮಗಳು ಕಳೆದೋಯ್ತು. ನೀವು ಬಂದು ನಿಮ್ಮ ಅಣ್ಣವರು ಭೇಟಿಯಾಗಿ ಏನೇನೋ ಕೊಟ್ರು, ಅಲ್ಲೇ ಕರ್ಮ ಕಳ್ಕೊಂಡ್ರು. ಅದಕ್ಕೆ ಇರ್ಲಿ ತಾಯಿ, ಬಹಳ ಖುಷಿ ಆಯ್ತು ನನ್ನ ತಾಯಿ ನಿನ್ನ ಪವಾಡ ಕೇಳಿ. ನನಗೆ ಫಸ್ಟ್ ರ್ಯಾಂಕ್ LLB ಅಲ್ವಮ್ಮ? ಲಾ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಹೆಚ್ಚಿನ ರೀತಿಯಾಗಿ ಇನ್ನೊಬ್ರು ತಲೆ ಹಿಡಿಬಾರ್ದು, ಇನ್ನೊಬ್ರು ತಲೆ ಹೊಡಿಬಾರ್ದು. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ. ಜೀವನದಲ್ಲಿ ಇದು ಒಂದು ಕಲ್ತು ಬಿಟ್ರೆ ಸಾಕು, ನೀವೆಲ್ಲೋ ಹೋಗ್ಬಿಡ್ತೀರಾ ತಾಯಿ.
ಆಯ್ತು ನಿಮ್ಮ ಅಪ್ಪಾಜಿ ನೀವು ಹೇಳೋದಾಗೆ ಸಮಯ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ಹತ್ತಿರದಲ್ಲಿದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ನನ್ನ ತಾಯಿ. ಹ್ಞೂ ಅಪ್ಪಾಜಿ ಹೋಗಿ ಬರ್ತೀನಿ ಅಪ್ಪಾಜಿ. ಓಕೆಮ್ಮ, ತುಂಬಾ ಆನಂದವೇ ಆನಂದ. ಇವತ್ತು ಹಾಲು ಕುಡಿದಷ್ಟು ಸಂತೋಷವಾಯ್ತು. ನನ್ನ ಲೈನ್ ಸಿಕ್ತಲ್ಲಮ್ಮ ನಿನಗೆ ಮತ್ತೆ. ಆ? ಹ್ಞೂ ಅಪ್ಪಾಜಿ. ಒಳ್ಳೇದಾಗ್ಲಿ ತಾಯಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಹ್ಞೂ ಅಪ್ಪಾಜಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ.